ಗುಡ್ ಮಾರ್ನಿಂಗ್ ನಮ ಶಿವಾಯ. ಎಲ್ಲರಿಗೂ ಸ್ವಾಗತ ನನ್ನ ಅಭಿಮಾನದ ಕುಟುಂಬಕ್ಕೆ. ಇದು ನನ್ನ ಮಾರ್ನಿಂಗ್ ರೊಟೀನು. ಇವತ್ತು ನನ್ನ ಮಾರ್ನಿಂಗ್ ರೊಟೀನಲ್ಲಿ ನಾನು ನಿಮಗೆ ಪನ್ನೀರ್ ಮಟರ್ ಕುರ್ಮಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಪನ್ನೀರು, ಮೆಂತ್ಯ ಸೊಪ್ಪು, ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಸೊಪ್ಪಿನ ಕಾಳು. ಮತ್ತು ಅದಕ್ಕೆ ಹುರ್ಕೊಳ್ಲಿಕ್ಕೆ ಏನೇನು ಬೇಕಂದ್ರೆ ಈರುಳ್ಳಿ, ಟೊಮ್ಯಾಟೊ, ಒಗ್ಗರಣೆ ಹಾಕಕ್ಕೆ ಸಣ್ಣ ಈರುಳ್ಳಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಬೇಯಿಸ್ಕೊಂಡಿರೋ ಬಟಾಣಿ ಇದು. ಹೀಗೆ ಹುರ್ಕೊಳ್ಲಿಕ್ಕೆ ಒಂದು ಬಾಣಲೆ ಇಡಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಹಾಗೆ ಈರುಳ್ಳಿ ಹಾಕಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿ ತನಕ ಫ್ರೈ ಮಾಡ್ಕೊಂಡು ಲಿಟಲ್ ಬಿಟ್ ಬ್ರೌನಿಷ್ ಕಲರ್ ಬರಬೇಕು ಅಲ್ಲಿ ತನಕ. ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ, ಚಕ್ಕೆ ಲವಂಗ ಹಾಕಿ, ಮತ್ತು ಟೊಮ್ಯಾಟೊ ಹಾಕಿ, ಸೊಪ್ಪಿನ ಕಾಳು ಹಾಕಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು ನೀವು. ಮೆತ್ತಗಾಗಬೇಕು ಟೊಮ್ಯಾಟೊ. ಅದೆಲ್ಲ ಆದಮೇಲೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಉಪ್ಪು ಹಾಕಿರಿ. ಇದೆಲ್ಲ ಫ್ರೈ ಮಾಡಿಕೊಂಡು ಇದು ತಣ್ಣಗಾದ ನಂತರ ಈ ಕಡೆಗೆ ಸ್ವಲ್ಪ ಇನ್ನೊಂದು ಬಾಣಲೆಯಲ್ಲಿ ಪನ್ನೀರ್ ಹುರ್ಕೊಳ್ಳಿ. ಇದು ಲಿಟಲ್ ಬಿಟ್ ರೆಡ್ ಸ್ವಲ್ಪ ಬ್ರೌನ್ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ. ಈ ಕಡೆ ಹುರ್ಕೊಂಡಿದ್ರಲ್ಲ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಬಾಣಲೆಗೆ ಎಣ್ಣೆ ಹಾಕಿ, ಆಮೇಲೆ ಮೆಂತ್ಯ ಸೊಪ್ಪು ಹೆಚ್ಕೊಂಡಿದ್ವಲ್ಲ ಇದನ್ನು ಹಾಕಿರಿ. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಬಾಣಲೆಯಲ್ಲಿ. ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಇದೆಲ್ಲ ಅದನ್ನು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಹುರಿದ ಮೇಲೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕಿ. ಅದಾದ ನಂತರ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ಇದು ಸ್ವಲ್ಪ ಎಣ್ಣೆ ಬಿಡ್ಕೊತಿದೆ ಅಂತ ಅಂದಾಗ ಆ ಟೊಮ್ಯಾಟೊ ಇರುತ್ತಲ್ಲ ಅದನ್ನು ಟೊಮ್ಯಾಟೊ ಹಾಕ್ಕೋಬೇಕು. ಈ ಟೊಮ್ಯಾಟೊನ ಚೆನ್ನಾಗಿ ಹುರ್ಕೋಬೇಕು. ಇದು ನೀರೆಲ್ಲ ಬಿಡ್ಕೋಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನೋಡಿ ಫ್ರೈ ಮಾಡ್ತಾನೇ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಬಿಡ್ಕೋಬೇಕು ಆ ಟೊಮ್ಯಾಟೊದು. ಇಲ್ಲಿ ಪನ್ನೀರ್ ಹುರ್ಕೊಂಡಿರ್ತೀವಲ್ಲ ಆ ಪನ್ನೀರನ್ನ ಹಾಕ್ಕೊಳ್ಳಿ ಈಗ. ಅದಾದ ನಂತರ ಹಾಗೆ ಬಟಾಣಿ ಬೇಯಿಸ್ಕೊಟ್ಟಿದ್ವಲ್ಲ ಅದನ್ನೂ ಹಾಕ್ಕೊಳ್ಳಿ. ಈ ಮಿಕ್ಸಿಯಲ್ಲಿ ಸ್ವಲ್ಪ ಇತ್ತು ಅದಕ್ಕೆ ನೀರು ಹಾಕಿ ಇದಕ್ಕೆ ಬಾಣಲಿಗೆ ಹಾಕಿದ್ದೇನೆ. ಇದೆಲ್ಲ ಚೆನ್ನಾಗಿ ಕುದಿಬೇಕು ಟಿಲ್ 5 ಮಿನಿಟ್ಸ್ ತನಕ ಇದನ್ನು ಬಿಡಿ. ಈಗ ಆಗಿದೆ ನೋಡಿ, 5 ಮಿನಿಟ್ಸ್ ಬಿಟ್ಟಿದ್ದೀನಿ. ಚೆನ್ನಾಗಾಗಿದೆ. ಪನ್ನೀರ್ ಮಟರ್ ಮಸಾಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪನ್ನೀರು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ಡೈರಿ ಪ್ರಾಡಕ್ಟ್ಸ್. ನನ್ನ ಇವತ್ತಿನ ಲಾಗ್ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಥ್ಯಾಂಕ್ ಯು.